ನಾವ್ ಏನೇ ಕೆಲಸ ಮಾಡ್ಬೇಕಂದ್ರು ಫಸ್ಟಿಗೆ ನಮ್ಮ ಅಂಡರ್ ಟೋನ್ ಏನಿದೆ ಅಂತೇಳಿ ನಾವ್ ಚೆಕ್ ಮಾಡ್ಬೇಕಾಗುತ್ತೆ. ಸೊ ನಮ್ಮ ಅಂಡರ್ ಟೋನ್ ಚೆನ್ನಾಗಿ ನಾವ್ ಚೆಕ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತಂದ್ರೆ ನಾವ್ ಯಾವ ರೀತಿ ಫೌಂಡೇಶನ್ ಅಪ್ಲೈ ಮಾಡ್ಬೇಕು, ಯಾವ ಕಲರ್ ಅವ್ರಿಗೆ ಸೂಟ್ ಆಗುತ್ತೆ, ಆಮೇಲೆ ಯಾವ ತರ ನಾವು ಜ್ಯುವೆಲರಿನ ಅವ್ರಿಗೆ ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಅಂಡರ್ ಟೋನ್ ಅಂದ್ರೆ ಏನು ಅಂತೇಳಿ ನೀವ್ ಅರ್ಥ ಮಾಡ್ಕೊಳ್ಳಿ. ಸೊ ಅಂಡರ್ ಟೋನ್ ಏನ್ ಇವಾಗ ನನ್ನ ನೋಡ್ತಾ ಇದೀರಲ್ಲ, ಇದು ಒಂದು ಟೋನ್ ಅಲ್ಲ. ಸೊ ನಮ್ಮ ಒಳಗಡೆ ಒಂದು ಅಂಡರ್ ಟೋನ್ ಅಂತ ಇರುತ್ತೆ. ಸೊ ಆ ಅಂಡರ್ ಟೋನ್ ನಾವು ಗುರುತಿಸೋದು ಹೇಗೆ ಅಂತ ಹೇಳಿ ನೀವು ಕನ್ಫ್ಯೂಷನ್ ಆಗಿರ್ತೀರ. ಸೊ ಅದನ್ನ ಕ್ಲಿಯರ್ ಮಾಡ್ಬೇಕಂತಾನೆ ನಾನ್ ಬಂದಿರೋದು. ಸೊ ನನಗೆ ಎಲ್ಲಾ ಕಲರ್ ಸೂಟ್ ಆಗುತ್ತಂತ ಏನಲ್ಲ, ನಿಮ್ಗೂ ಅಷ್ಟೇ ನಿಮ್ಗೂ ಎಲ್ಲಾ ಕಲರ್ ಒಪ್ಪುತ್ತೆ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಅಂಡರ್ ಟೋನ್ ಪ್ರಕಾರ ನಿಮ್ಮ ಔಟ್ಫಿಟ್, ಜ್ಯುವೆಲರಿ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಅಂಡರ್ ಟೋನ್ ಹೇಗಪ್ಪ ಗುರುತಿಸೋದು ಅಂತ ಹೇಳಿ ನೀವು ನೋಡೋದಾದ್ರೆ, ನಿಮ್ಮ ಕೈಯಲ್ಲಿ ಏನ್ ನರಗಳಿರ್ತಾವಲ್ಲ, ಸೊ ಆ ನರನ ನೋಡಿ ಯಾವ ಕಲರ್ ಇದೆ ಅಂತೇಳಿ ಅದನ್ನ ನೋಡಿ ನೀವು ಜಡ್ಜ್ ಮಾಡಿ ಯಾವ ಟೈಪ್ ನಿಮ್ಮ ಅಂಡರ್ ಟೋನ್ ಇದೆ ಅಂತೇಳಿ. ಸೊ ನಾನು ಈಸಿ ವೇ ಅಲ್ಲಿ ನಾನು ನಿಮ್ಗೆ ತಿಳಿಸೋದಾದ್ರೆ, ಸೊ ಇಲ್ಲಿ ಕೈಯಲ್ಲಿ ನರಗಳು ಕಾಣ್ತಾ ಇರ್ತಾವಲ್ಲ, ಇದೇನಾದ್ರೂ ನಿಮ್ಗೆ ಗ್ರೀನ್ ಇದ್ರೆ ನಿಮ್ಮ ಅಂಡರ್ ಟೋನ್ ಬಂದ್ಬಿಟ್ಟು ವಾರ್ಮ್ ಇರುತ್ತೆ. ಸೊ ನಿಮಗೆ ರೆಡ್, ಆಮೇಲೆ ಬೆಂಕಿ ಕಲರ್ಸ್ ಏನಿದಾವಲ್ಲ, ಬೆಂಕಿ ಅಂದ್ರೆ ಸೂರ್ಯ ಯಾವ ಕಲರ್ ಇರ್ತಾನೆ, ಬೆಂಕಿ ಯಾವ ಕಲರ್ ಇರುತ್ತೆ, ಸೊ ಎಲ್ಲೋ ಡಾರ್ಕ್ ಕಲರ್ ಎಲ್ಲ ನಿಮ್ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇನ್ನೊಂದ್ ಬಂದ್ಬಿಟ್ಟು ಕೂಲಲ್ಲಿ ಏನ್ ಕಾಣುತ್ತೆ ಅಂದ್ರೆ ನಮಗೆ ಬ್ಲೂ ಮತ್ತೆ ಪರ್ಪಲ್ ಕಾಣುತ್ತೆ. ಸೊ ಪರ್ಪಲ್ ಇಲ್ಲ ಬ್ಲೂ ಏನಾದ್ರು ಕಾಣ್ತಾ ಇದೆ ಅಂದ್ರೆ ಅವ್ರದ್ದು ಕೂಲ್ ಅಂಡರ್ ಟೋನ್ ಇರುತ್ತೆ. ಅವ್ರಿಗೆ ಯಾವ್ದೇ ರೀತಿ ಹೆಂಗಂದ್ರೆ ನೀರು ಅಂದ್ರೆ ಕೂಲ್, ಸಮುದ್ರ ಆಮೇಲೆ ಆಕಾಶದಲ್ಲೆಲ್ಲ ಯಾವ ರೀತಿ ಕಲರ್ಸ್ ಇರ್ತಾವಲ್ಲ ಆ ತರ ಕೂಲ್ ಅಂಡರ್ ಟೋನ್ ಆಗಿರುತ್ತೆ. ಅವ್ರಾಗ ಆ ಕಲರ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟ್ರಲ್. ಇವಾಗ ಅವ್ರಿಗೆ ಬ್ಲೂನು ಇರುತ್ತೆ, ಆಮೇಲೆ ಪರ್ಪಲ್ ಇರುತ್ತೆ, ಗ್ರೀನೂ ಇರುತ್ತೆ. ಸೊ ಅವ್ರಿಗೆ ಏನಂತಾರ ಅಂದ್ರೆ ನ್ಯೂಟ್ರಲ್. ಇವ್ರು ಹೆಂಗಪ್ಪ ಅಂದ್ರೆ ನೀವು ಎಲ್ಲಾ ಕಲರ್ ಕೊಡ್ರಿ ತುಂಬಾನೇ ಚೆನ್ನಾಗ್ ಕಾಣ್ತಾರ. ಸೊ ಯಾವ ಜ್ಯುವೆಲರಿ ಹಾಕೋದ್ರು ತುಂಬಾ ಚೆನ್ನಾಗ್ ಕಾಣ್ತಾರ, ಯಾವ ಬಟ್ಟೆ ಹಾಕೋದ್ರು ಚೆನ್ನಾಗ್ ಕಾಣ್ತಾರ. ಆಮೇಲೆ ಇವ್ರ ಸ್ಕಿನ್ನಿಗೆ ಯಾವ ರೀತಿ ನಾವು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಸೆಲೆಕ್ಟರ್ ಅಂದ್ರೆ ಯೂಸ್ ಮಾಡ್ಕೊಂಡ್ಬಿಡ್ಬೋದು, ಆ ರೀತಿ ಇವ್ರ ಅಂಡರ್ ಟೋನ್. ಸೊ ಈ 3 ಅಂಡರ್ ಟೋನ್ ನಮ್ಗ ಹ್ಯೂಮನ್ ಅಲ್ಲಿ ನೋಡಕ್ಕೆ ಕಾಣುತ್ತೆ. ಮನುಷ್ಯರಲ್ಲಿ ನಮ್ಗೆ 3 ಅಂಡರ್ ಟೋನ್ ಇದೆ ಅಂದ್ರೆ ಈ ಕಲರ್ಸ್ ಮ್ಯಾಟರ್ ಆಗಲ್ಲ, ಅಂಡರ್ ಟೋನ್ ಏನಿದೆ ಅದು ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಅಂಡರ್ ಟೋನ್ ಏನಿದೆ ಅಂತೇಳಿ ನೀವು ನೋಡ್ಕೊಂಡು ನೀವೇನ್ ಮಾಡಿ ಸೆಲೆಕ್ಷನ್ ಮಾಡಿ ಯಾವ ರೀತಿ ನಾವು ಜಡ್ಜ್ ಮಾಡ್ಬೇಕು ಅಂತ. ಸೊ ನಾವು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾವು ಅಂಡರ್ ಟೋನ್ ನೋಡ್ಕೊಂಡೆ ನಾವು ಅವರಿಗೆ ಜ್ಯುವೆಲರಿ ಆಗ್ಲಿ, ಆಮೇಲೆ ಔಟ್ಫಿಟ್ ಆಗ್ಲಿ, ಆಮೇಲೆ ಪ್ರತಿಯೊಂದು ನಾವು ಅವ್ರ ಅಂಡರ್ ಟೋನ್ ನೋಡೇ ನಾವು ಮಾಡೋದು. ಸೊ ನೀವೇನಪ್ಪಾ ಮಾಡ್ರಿ ಅಂದ್ರೆ ಮೇಜರ್ ಆಗಿ ಫಸ್ಟ್ ಅಂಡರ್ ಟೋನ್ ಚೆಕ್ ಮಾಡೋದನ್ನ ಕಲೀರಿ. ಓಕೆನಾ? ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿತ್ತಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯೂಸ್ ಆಗೋರಿಗೆ ಆಗುತ್ತೆ. ಸೊ ಥ್ಯಾಂಕ್ ಯು.